ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ವೇದವಾಸ್ ಕಾಮತ್ ಅವರೇ, ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಲಿಕ್ಕೆ ಕಾರಣೀಭೂತರು ಈ ಒಂದು ಬಂದರಿನ ಬಹಳಷ್ಟು ದುರಾವಸ್ಥೆಯನ್ನು ಕಂಡು ತನ್ನ ಮೀನುಗಾರಿಕಾ ಇಲಾಖೆಯ ಮಂತ್ರಿಯಾಗಿ ಈ ಯೋಜನೆ ಭಾರತ ಸರ್ಕಾರದ 50% ಮತ್ತು ರಾಜ್ಯ ಸರ್ಕಾರದ 50% ಹಣವನ್ನು ಕ್ರೋಢೀಕರಣ ಮಾಡಿ ಸಂಪುಟ ಸಭೆಯ ಅನುಮತಿಯನ್ನು ಪಡೆದು ಇವತ್ತು ಈ ಭಾಗಕ್ಕೆ ಬಂದು ಮೀನುಗಾರರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥ ಈ ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿರ್ತಕ್ಕಂಥ ಮಾನ್ಯ ಶ್ರೀಯುತ ಮಾಕಾಳು ವೈದ್ಯ ಅವರೇ, ನಮ್ಮ ಇಲಾಖೆಯ ಇನ್ನು ನಮ್ಮನ್ನ ಸೇರ್ಕೊಳ್ಳುವರಿದ್ದಾರೆ ನಮ್ಮ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಕೌಟ ಅವರು. ಅದೇ ರೀತಿಯಲ್ಲಿ ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥವರು ಈ ಜಿಲ್ಲೆಯಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿ ಇವತ್ತು ರಾಜ್ಯದ ಈ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ಶ್ರೀಯುತ ದಿನೇಶ್ ಕುಮಾರ್ ಅವರೇ, ಉಪನಿರ್ದೇಶಕರೇ, ಮೀನುಗಾರಿಕಾ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ನಡೆದಿರ್ತಕ್ಕಂಥ ವಿವಿಧ ಮೀನುಗಾರಿಕಾ ಸಂಘಟನೆಗಳ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳು, ಕರಾವಳಿ ಭಾಗ ಒಂದು ಮೀನುಗಾರರು ಇತರ ಸಮುದಾಯಗಳು ಸೇರಿ ಒಟ್ಟಾಗಿ ಒಂದು ದೋಣಿಯಲ್ಲಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮದಾಗಿದೆ. ಒಂದು ಕಡೆಯಲ್ಲಿ ಮೀನು ಹಿಡಿಯತಕ್ಕಂಥ ಜನ, ಒಂದು ಕಡೆಯಲ್ಲಿ ಮೀನು ಮಾರಾಟ ಮಾಡ್ತಕ್ಕಂಥ ಜನ, ಒಂದು ಕಡೆ ಮೀನನ್ನು ವಿದೇಶಕ್ಕೆ ಕಳಿಸ್ಕೊಡ್ತಕ್ಕಂಥ ಜನರು ಕೂಡ ಇದರಲ್ಲಿ ಸೇರುವುದರ ಮೂಲಕ ಅತಿ ಹೆಚ್ಚು ಇವತ್ತು ಏನಾದರೂ ವಿದೇಶ ವಿನಿಮಯ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬರುವಂಥ ಒಂದು ವ್ಯವಸ್ಥೆಯಲ್ಲಿ ಮೀನುಗಾರಿಕಾ ಇಲಾಖೆ ಕೂಡ ಅದು ಪ್ರಮುಖವಾಗಿದೆ. ಆ ಮೂಲಕ ಇವತ್ತು ಮಾನವ ಸಂಪನ್ಮೂಲ ಬಹಳ ದೊಡ್ಡ ಒಂದು ಕೊಡುಗೆಯಾಗಿ ಬಂದಿದೆ. ನಾವೆಲ್ಲ ಪ್ರಾಥಮಿಕ ಶಾಲೆಗಳನ್ನು ಮೀನುಗಾರಿಕಾ ಶಾಲೆಗಳಲ್ಲಿ ಕಲ್ತವ್ರು. ಅಂದಿನ ದಿನಗಳಲ್ಲಿ ಒಂದು 100 ವರ್ಷಕ್ಕೆ ಹಿಂದೆಯೂ ಕೂಡ ಈ ಮೀನುಗಾರಿಕಾ ಸಮುದಾಯ ಶಿಕ್ಷಣದ ಬಗ್ಗೆ ದೊಡ್ಡ ಒಂದು ಹೆಜ್ಜೆಯನ್ನು ಇಟ್ಟಿತ್ತು ಎಂಬುದು ಕೂಡ ಈ ಅವಿಭಜಿತ ಜಿಲ್ಲೆಯ ಇತಿಹಾಸ. ಆ ಮೂಲಕ ಅಂದಿನ ದಿನಗಳಲ್ಲಿ ಕೂಡ ಸ್ಕಿಲ್ ಡೆವಲಪ್ಮೆಂಟ್ಗೆ ಒಂದು ಆದ್ಯತೆಯನ್ನು ಕೊಟ್ಟು ಏನು ಹಗ್ಗ ತಯಾರಿಕೆ ಶಾಲೆಗಳಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮೀನುಗಾರಿಕಾ ಸಮುದಾಯ ಮಾಡ್ಕೊಂಡು ಬಂದಿತ್ತು. ಮಾತ್ರವಲ್ಲ, ನನಗೆ ರಾಣಿ ಅಬ್ಬಕ್ಕರ ನೆನಪಾಗ್ತದೆ. ರಾಣಿ ಅಬ್ಬಕ್ಕರ ಚರಿತ್ರೆಯನ್ನು ಓದಿದಾಗ ಬ್ರಿಟಿಷರ ವಿರುದ್ಧ, ಫ್ರೆಂಚರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಮಹಿಳೆಯ ಸೈನ್ಯದಲ್ಲಿರ್ತಕ್ಕಂಥವರು ಕೂಡ ಮೀನುಗಾರರು ಮತ್ತು ಮುಸ್ಲಿಮರಾಗಿದ್ದರು ಎಂಬುದು ಕೂಡ ಇದು ಇತಿಹಾಸ. ಈ ಇತಿಹಾಸವನ್ನು ಯಾರಿಂದಲೂ ಕೂಡ ಮರೀಲಿಕ್ಕಾಗುವುದಿಲ್ಲ. ಈ ಸಮುದಾಯದ ಜನ ಈ ಜಿಲ್ಲೆಯನ್ನು ಕಟ್ಟಿದ್ದಾರೆ, ಈ ರಾಜ್ಯವನ್ನು ಕಟ್ಟಿದ್ದಾರೆ, ಕರಾವಳಿಯನ್ನು ಕಟ್ಟಿದ್ದಾರೆ. ಇವತ್ತು ಮಲ್ಪೆಯಲ್ಲಿ ಕೂಡ ಪೂರ್ಣ ಪ್ರಮಾಣದ ಬಂದರಾಗಿದೆ. ಈ ಬಂದರು ಕೂಡ ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದ ಬಂದರಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ನಮ್ಮ ಮೀನುಗಾರಿಕಾ ಇಲಾಖೆಯ ಸಚಿವರುಗಳು, ಅಂದು ನಮ್ಮ ಇಂದಿರಾ ಗಾಂಧಿ ಅವರಿದ್ದಾಗ ಈ ಇಲಾಖೆಗೆ, ಇದನ್ನು ಕೃಷಿ ಇಲಾಖೆಗೆ ಸೇರಿಸ್ತಕ್ಕಂಥ, ಇದಕ್ಕೆ ಇರ್ತಕ್ಕಂಥ ಎಲ್ಲ ಟ್ಯಾಕ್ಸ್ಗಳನ್ನ ಎಕ್ಸಂಪ್ಷನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಅಂದು ಮಾಡಿರ್ತಕ್ಕಂಥದ್ದು ಕೂಡ ಅದು ಇತಿಹಾಸ. ಇವತ್ತು ನಮ್ಮ ಡೀಸೆಲ್ ಸಬ್ಸಿಡಿ ಇರ್ಬೋದು, ನಮ್ಮ ಬೇರೆ ಬೇರೆ ಯೋಜನೆಗಳೇನಿದೆ ಅದಕ್ಕೆ ಈ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಮೀನುಗಾರಿಕಾ ಇಲಾಖೆಗಳ ಮನೆಗಳನ್ನು ಅವರಿಗೆ, ಬಡವರಿಗೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ನಮ್ಮ ಮಾನ್ಯ ಸಚಿವರು ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಕಾರಣ, ನಾನು ಇತ್ತೀಚಿನ ದಿನಗಳಲ್ಲಿ ಕಳೆದ 1.5 ತಿಂಗಳಲ್ಲಿ ಕರಾವಳಿ ಅಭಿವೃದ್ಧಿ ಮಂಡಳಿಯ ಒಂದು ಪ್ರಥಮ ಅಧ್ಯಕ್ಷ ಮತ್ತು ಹೊಸ ಅಧ್ಯಕ್ಷರಾದ ಮೇಲೆ ಕರಾವಳಿ ಭಾಗದಲ್ಲಿ ಪ್ರವಾಸ ಮಾಡಿದಾಗ ಕರಾವಳಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಂದರುಗಳ ಒಂದು ಅಭಿವೃದ್ಧಿಯಲ್ಲಿ ತನ್ನದೇ ಆದಂಥ ದಿಕ್ಕಿನಲ್ಲಿ ಅವರು ಹೋಗ್ತಾ ಇದ್ದಾರೆ. ಮಾತ್ರ ಇಲ್ಲಿ ಮೀನುಗಾರಿಕಾ ಬೋಟ್ಗಳನ್ನು ನೋಡಿದಾಗ ಒಂದೊಂದು ಬೋಟ್ಗಳು ಪರ್ಸೀನ್ ಬೋಟ್ಗಳಿಗಿಂತಲೂ ಕೂಡ ಎತ್ತರದಲ್ಲಿದೆ ಎಂಬುದನ್ನು ನೋಡಿದಾಗ ಇದು ಬೋಟ ಅಥವಾ ಶಿಪ್ಪ ಎಂಬ ಭಾವನೆಯಲ್ಲಿ ಅವರು ಮಾತಾಡಿದ್ರ ಕಾರಣ ನಮ್ಮ ಬೋಟ್ಗಳು ಮತ್ತಷ್ಟು ಎತ್ತರ ಆಗಬೇಕು ಎಂಬುದು ಅವರ ಕನಸು. ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿಯಲ್ಲಿ ಮೀನುಗಾರರು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಕೊಡುಗೆಯನ್ನು ಕೊಡುವಲ್ಲಿ ಕೂಡ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರಗಳು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಾಕಾಳು ವೈದ್ಯ ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ.
ಒಬ್ಬ ಕರಾವಳಿ ಭಾಗದಿಂದ ಬಂದಿದಂತ ಒಂದು ಆಸ್ತಿ ಅದು. ಯಾವ ರೀತಿಯಲ್ಲಿ ಹಿಂದಿನ ಮೀನುಗಾರಿಕಾ ಸಚಿವರು ನಡೆದುಕೊಂಡು ಬಂದಿದ್ರು ಅದೇ ರೀತಿಯಲ್ಲಿ ಇವತ್ತು ಕೂಡ ಅವರು ನಡೀತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಕರಾವಳಿ ಮಂಡಳಿಯ ಒಬ್ಬ ಅಧ್ಯಕ್ಷನ ಮನೆಯಲ್ಲಿ ಈ ಭಾಗದ ಇವತ್ತೆಲ್ಲ ಜನಪ್ರತಿನಿಧಿಗಳು ಬೇರೆ ಬೇರೆ ಕಾರಣದಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನಾವು ಬೆಳಿಗ್ಗೆ ಉಳ್ಳಾಳದಲ್ಲಿ ಬೀಚ್ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸವನ್ನ ಫಾದರ್ ಮುಲಾಸ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಹಾಕೊಂಡಿದ್ದು. ಅದಕ್ಕೆ ಸ್ಪೀಕರ್ ಅವರು ಬರ್ತೇನೆ ಅಂತ ಹೇಳಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಅವರ ಕಾರ್ಯಕ್ರಮಗಳು ರದ್ದಾಗಿದೆ. ಸ್ಪೀಕರ್ ಅವರು ಬರಬೇಕಾಗಿತ್ತು. ಅವರ ಶುಭಾಶಯಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಮಂತ್ರಿಗಳಿಗೆ, ವಿಶೇಷವಾಗಿ ಸಭೆಯ ಅಧ್ಯಕ್ಷರಾದ ವೇದವಾಸ್ ಕಾಮತ್ ಅವರಿಗೆ, ನಿಮ್ಗೆಲ್ರಿಗೂ ಕೂಡ ವಿಶೇಷವಾಗಿ ನಮ್ಮ ಹಿರಿಯ ಅಧಿಕಾರಿಗಳು. ನಾನು ಜಿಲ್ಲಾ ಪಂಚಾಯಿತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಸದಸ್ಯನಾಗಿದ್ದಾಗ ಬಹಳ ಎಳೆ ಪರಾಯದಲ್ಲಿ ಈ ಭಾಗದಲ್ಲಿ ಜನಪ್ರತಿನಿಧಿ ಆಗ್ತಕ್ಕಂಥ ಅವಕಾಶ ನನ್ನ ಪಾಲಿಗೆ ಸಿಕ್ಕಿತ್ತು. ಅಂದು ಅವರು ಅಧಿಕಾರಿ ಆಗಿದ್ರು. ಅವರು ಇವತ್ತು ಅದೇ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್.